ಇನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶಾಂತಿ ಸಭೆಯ ಬಗ್ಗೆ. ನಾಗಮಂಗಲ ಸದ್ಯಕ್ಕೆ ಶಾಂತಿಯುತವಾಗಿದೆ, ಪರಿಸ್ಥಿತಿ ಕಂಟ್ರೋಲ್ಗೆ ಬಂತು. ನೆನ್ನೆನೆ ಶಾಂತಿ ಸಭೆ ನಡೆಸೋದಕ್ಕೆ ನಾನೇ ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಪೊಲೀಸರು ಮಾಡ್ತಾರೆ ಕಾನೂನಾತ್ಮಕವಾಗಿ. ಆದರೆ ಊರಲ್ಲಿ ಶಾಂತಿ ಸ್ಥಾಪನೆಗೆ ನಾವು ಪ್ರಯತ್ನ ಪಡ್ತೀವಿ. ಬಿಜೆಪಿಯವರು ಸತ್ಯ ಶೋಧನಾ ಸಮಿತಿ ರಚನೆ ಮಾಡಲಿ, ಅವರು ಸತ್ಯನೂ ಶೋಧ ಮಾಡಲಿ ಅಂತ ತಿಳಿಸಿದ್ದಾರೆ. ಸತ್ಯ ಶೋಧನೆಯಲ್ಲಿ ಸತ್ಯ ಇದ್ದರೆ ನಾನು ಗಮನಿಸ್ತೀನಿ, ಯಾಕಂದರೆ ಒಂದು ರಿಪೋರ್ಟ್ನ ಗೌರ್ನಮೆಂಟ್ಗೂ ಕೊಡ್ತಾರಂತವ್ರು. ನಮ್ಮ ಪೊಲೀಸರಿಗೂ ಸುಲಭ ಆಗುತ್ತಲ್ಲ, ಆಗಲಿ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿರೋದು. ಶಾಂತಿಯಿಂದ ಇದೆ, ಏನು ತೊಂದರೆ ಇಲ್ಲ. ಶಾಂತಿ ಸಭೆನೂ ಕೂಡ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ನಾನು. ಅದರಿಂದ ಯಾವುದೇ ಅಹಿತಕರವಾದ ಘಟನೆ ಮತ್ತೆ ಆಗಬಾರ್ದು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇವೆ. ಅಲ್ಲಿ ಸಾಕಷ್ಟು ಪೊಲೀಸ್ ಫೋರ್ಸನ್ನು ಕೂಡ ಅಲ್ಲಿ ಇಟ್ಟಿದ್ದೇವೆ. ನಾವು ಕಾನೂನು ಪ್ರಕಾರ ಏನು ಮಾಡಬೇಕೋ ಅದನ್ನು ಪೊಲೀಸ್ನವರು ಮಾಡ್ತಾರೆ. ಅದು ನಾವು ನಮಗೆ ಬೇಕಾದ ರೀತಿಯಲ್ಲಿ ಅಥವಾ ಆ ರೀತಿ ಮಾಡೋದಕ್ಕೆ ಹೋಗೋದಿಲ್ಲ. ಅಲ್ಲಿ ಏನು ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಅವರ ಸತ್ಯನೂ ಶೋಧನೆ ಮಾಡಿ ನಮಗೆ ತಿಳಿಸಿದ್ರೆ ಅದರ ಮೇಲೆ ಕೂಡ ಏನಾದರೂ ಅವರು ಹೇಳೋದ್ರಲ್ಲಿ ಏನಾದರೂ ಆ ಸತ್ಯ ಶೋಧನೆಯಲ್ಲಿ ಸತ್ಯ ಇದ್ದರೆ ಅದನ್ನು ಕೂಡ ನಾವು ಗಮನಿಸ್ತೇವೆ.